ಏನಾಯ್ತು? ಯಪ್ಪ, ಯಾವ್ದೋ ಹುಡುಗಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅಕ್ಷಯ್ ಹತ್ರ ಸಿಗರೇಟ್ ಇದೆಯಾ ಅಂತ ಕೇಳ್ಬಿಡದ. ಐ ಬಿಡೋದು ನಂದು. ಓ ಮೈ ಗಾಡ್. ಪೆದ್ದಿ ಮೂವಿಗೆ ಹೋಗೋಣ. ಪೆದ್ದಿ ಮೂವಿಗೆ ನಿನ್ನಂತ ಪೆದ್ದಿ ಹೋಗೋದು. ನನ್ನಂತ ಬುದ್ಧಿವಂತ ಅಲ್ಲ. ಐಸ್ ಕ್ರೀಮ್ ಯಾರ್ದು? ನಿಂದೆ ಬೇಡವಾ ನಿಂಗೆ? ಈ ಮಾಲಲ್ಲಿ ಜನ ಇಲ್ಲ, ಓಕೆ. ವಾಶ್ರೂಮ್ಗಳು ಯಾವುದು ಓಪನ್ ಇಲ್ಲ, ಯಾಕೆ? ನೋಡಿ ಡಾರ್ಲಿಂಗ್ಸ್, ನಾವು ಬರ್ತಾ ಇರೋ ಹೋಗ್ತಾ ಇರೋ ಮಾಲ್ ಇದೆ. ಆರ್ಡರ್ ಸ್ಟೇಟಸ್ ನೋಡಿ ಡಾರ್ಲಿಂಗ್ಸ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ಡಾರ್ಲಿಂಗ್ಸ್. ಇವಾಗ ತಿಂಡಿ ತಿಂದು ಆಟೋ ಬುಕ್ ಮಾಡಿದ್ದೀವಿ. ಜಸ್ಟ್ ವಿತಿನ್ 2 ಮಿನಿಟ್ಸಲ್ಲಿ ಆಟೋ ಬಂದಿದೆ. ಇವಾಗ ಮಾಲ್ಗೆ ಹೋಗಿ ಮೂವಿಗೆ ಹೋಗೋಣ. ಸೊ ಡಾರ್ಲಿಂಗ್ಸ್, ಇವಾಗ ಆಟೋದಲ್ಲಿ ಹೈದರಾಬಾದ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಅಂದರೆ ಇಲ್ಲಿ ನಿಯರ್ ಬೈ ಏನೇನು ಪ್ಲೇಸ್ ಇದೆ ಅಂತ ಕೇಳಿದ್ವಿ. ಬ್ರೋ ಪ್ಲೇಸ್ ಗೀಸ್ ಏನೂ ಇಲ್ಲ, ಇರೋದೊಂದು ಮಾಲ್ ಇದೆ, ಅದಕ್ಕೆ ಹೋಗ್ಬಿಟ್ಟು ಬನ್ನಿ ಅಂದರು. ಸೊ ಇವಾಗ ಮಾಲ್ಗೆ ಹೋಗ್ತಾ ಇದ್ದೀವಿ. ಮಾಲ್ಗೆ ಹೋಗ್ಬಿಟ್ಟು ಮಾಲಲ್ಲಿ ನೋಡ್ಕೊಂಡು ಬರೋಣ. ಸಂಜೆ ಇರೋದು ಬಸ್ಸು. ಸೊ ಸಂಜೆ ತನಕ ಟೈಮ್ ಪಾಸ್ ಆಗೋದಕ್ಕೆ ಯಾವುದಾದ್ರೂ ಮೂವಿ ಇದ್ದರೆ ವಿಲ್ ವಾಚ್ ದೃಶ್ಯಂ 3 ನೋಡ್ಬೇಕು ಅನ್ಕೋತಾ ಇದ್ದೀನಿ. ದೃಶ್ಯಂ 3 ಇದ್ರೆ ನೋಡೋಣ, ಅಂದರೆ ಹಾಗೆ ಟೈಮ್ ಪಾಸ್ ಕೊಟ್ಕೊಂಡು ಬರೋಣ. ಪೆದ್ದಿ ಮೂವಿಗೆ ಹೋಗೋಣ. ಪೆದ್ದಿ ಮೂವಿಗೆ ನಿನ್ನಂತ ಪೆದ್ದಿ ಹೋಗೋದು. ನನ್ನಂತ ಬುದ್ಧಿವಂತ ಅಲ್ಲ, ಆ ಸ್ಟೋರಿ ಕೇಳಿನೂ ಹೋಗೋಕ್ಕೆ. ಗಾಯ್ಸ್, ಪಕ್ಕ ನಾನು ಕಪ್ಪಗೆ ಹಾಕೋದಂತೂ ಗ್ಯಾರಂಟಿ. ಫುಲ್ಲು ಬಿಸಿಲಲ್ಲಿ. ಬಿಸಿಲು ಅನ್ನಿಸ್ತಿಲ್ವಾ ಅಕ್ಷಯ್? ಹಾಂ, ಬಿಸಿಲು ಅನ್ನಿಸ್ತಲ್ವಾ? ಹೆವಿ ಶೆಕೆ ಡಾರ್ಲಿಂಗ್ಸ್, ಚೆನ್ನೈಗಿಂತ ಹೆವಿ ಶೆಕೆ ಇದೆ, ಆಗ್ತಾಯಿಲ್ಲ. ಫುಲ್ಲು ಪಕ್ಕ. ನಾನು ನನ್ನ ಕಲರ್ ಏನಿದೆ ಆಲ್ರೆಡಿ ಕಪ್ಪು ಕಾಣಿಸ್ತಾ ಇದ್ದೀನಿ. ನಾನು ಕಪ್ಪಗೆ ಕಪ್ಪೆ ಹಾಕ್ತೀನಿ. ಇರೋದು ಬೆಳ್ಳಿಗಿದೆ. ನೀನು ನನ್ನಷ್ಟು ಇದ್ದಿದ್ರೆ ಇನ್ನೂ ಆಡುವೆ ಕಣೋ. ನೋಡಿ ಗಾಯ್ಸ್, ನಂದು ಒಂದು ಇರ್ಬೇಕಿನ ಕಲರ್. ಅಯ್ಯಪ್ಪ, ನಗ್ತಾ ಇದಾರೆ ಅಲ್ಲೆಲ್ಲರೂ ಜನ. ಅದೇ ಟೀಮ್ ಸಂಜನಾ ಲಾಫಿಂಗ್. ಟೀಮ್ ಸಂಜನಾ ಅಂದ್ರೆ ಯಾರೇಳ? ನೀನು, ಚಿಟ್ಟು, ಶರಣ್ಯ. ಇಲ್ಲೂ ಬೇಜಾನ್ ಟ್ರಾಫಿಕ್ ಇದೆ ಡಾರ್ಲಿಂಗ್ಸ್. ನೋಡಿ ಸಿಗ್ನಲ್ ಎಲ್ಲಿದೆ ಗೊತ್ತಾ ಡಾರ್ಲಿಂಗ್ಸ್? ನಿಮಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅಲ್ಲಿದೆ ಡಾರ್ಲಿಂಗ್ಸ್. ನೋಡಿ ಅಲ್ಲಿ ಏನು ಫ್ಲೈಓವರ್ ಕಾಣಿಸ್ತದೆ ಅಲ್ಲಿದೆ, ನಾವಿರೋದು ಇಲ್ಲಿ. ಗೊತ್ತಾಯ್ತಾ? ಬರೀ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಅನ್ನೋರಿಗೆ ಇಲ್ಲೂ ಟ್ರಾಫಿಕ್ ಇದೆ. ನೋಡಿ ಡಾರ್ಲಿಂಗ್ಸ್, ನಾವು ಬರ್ತಾ ಇರೋ ಹೋಗ್ತಾ ಇರೋ ಮಾಲ್ ಇದೆ. ಮಹೇಶ್ ಬಾಬು ಅವ್ರದ್ದು ಮಾಲ್ ಇದೆ, AMD ಮಾಲ್. ನಮ್ಮ ಹೊರಾಯಿನಷ್ಟೆಲ್ಲ ದೊಡ್ಡದಿಲ್ಲ ಡಾರ್ಲಿಂಗ್ಸ್. ನಮ್ಮ ಹೊರಾಯಿನಷ್ಟೇನಿಲ್ಲ ಬಿಡೆ. ಇಲ್ಲ ಇಲ್ಲ, ಒಬ್ಬರಿದೆ. ಓಕೆ, ಲೆಟ್ಸ್ ಗೋ ಇನ್. ಮಾಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. AMB ಮಾಲ್. ಎಲ್ಲಿದೆ ಅದು? ಕ್ವೈಟ್ ಡೀಸೆಂಟ್ ಆಗಿದೆ, ಚೆನ್ನಾಗಿದೆ, ನಾಟ್ ಟೂ ಬ್ಯಾಡ್. ನಿನ್ನ ಸ್ಟೋರ್. ಓಯ್, ಸೋಲ್ ಸ್ಟೋರ್ ಇದೆ, ಕ್ರೇಜಿ ಗುರು. ವಿಲ್ ಗೋ ದಟ್. ಅಲ್ಲಿ ಹೋಗೋಣ. ಸೋಲ್ ಸ್ಟೋರಿ ಹೆಂಗಿದೆ ನೋಡಿ ಡಾರ್ಲಿಂಗ್ಸ್, ಹೆಂಗಿದೆ ನೋಡಿ ಡಾರ್ಲಿಂಗ್ಸ್. ಚೆನ್ನಾಗಿದೆ, ಬಟ್ ನನಗೇನು ಅನಿಸುತ್ತೆ, ಇಲ್ಲೆಲ್ಲ ಜನನೇ ಇರಲ್ವಲ್ಲ, ಯಾಕೆ ಅನಿಸುತ್ತೆ. ಮಾಲೆ ಖಾಲಿ ಹೊಡಿತದೆ. ಇದು ಡೌನಾ? ಅಲ್ವಾ? ಎಷ್ಟು ದೊಡ್ಡ ಮಾಲಲ್ಲಿ ಒಂದು 20-30 ಜನ ಇದ್ದಾರೆ, ಜನನೇ ಕಾಣಿಸ್ತಲ್ಲ. ವೈ, ಯಾಕೆ? ಇನ್ನೇನು ವೀಕೆಂಡಲ್ಲಿ ಮಾಲ್ಗೆ ಬಂದು ತಿರ್ಗಾಡು. ಇಲ್ಲಪ್ಪ, ನಾನು ಮಾಡಲ್ಲ. ಅಲ್ಲಲ್ಲ, ಗಿಣಿ ಮರಿ ಕಣೆ. ನೋಡಿ ಆಗಲೇ ಫೋಟೋ ತೊಗೊತಾ ಇದ್ದಾರೆ, ಸ್ನ್ಯಾಪ್ ತೊಗೊತಾ ಇದ್ದಾರೆ. ಆದರೆ ನಂಗೆ ಒಂದು ಡೌಟು, ಯಾಕೆ ಜನನೇ ಇಲ್ಲ? ಮಧ್ಯಾಹ್ನ 12 ಗಂಟೆ ಡಾರ್ಲಿಂಗ್ಸ್, ಒಬ್ಬರಾದ್ರೂ ಜನ ಇರಬಾರ್ದ ಮಾಲ್ಗಳಲ್ಲಿ? ಈ ಥರ ಮಾಲ್ ಇದ್ದರೆ ಈ ನಮ್ಮ ಬೆಂಗಳೂರಲ್ಲಿ ಜನ ತುಂಬೋಗಿರೋರು. ಈ ಮಾಲಲ್ಲಿ ಜನ ಇಲ್ಲ, ಓಕೆ. ವಾಶ್ರೂಮ್ಗಳು ಯಾವುದೂ ಓಪನ್ ಇಲ್ಲ, ಯಾಕೆ? ದೇವ್ರ ಮನೆ ಬಾಕ್ಲಂಗೆ ಮಾಡಿಸ್ಕೊಂಡವ್ರೆ, ಯಾರನ್ನೂ ಬಿಡ್ದಂಗೆ. ಎಲ್ಲ ಫ್ಲೋರಲ್ಲೂ ಕ್ಲೋಸ್ ಆಗಿದೆ. ಜಾಸ್ತಿ ನೀರು ಬೇರೆ ಕುಡಿದ್ಬಿಟ್ಟೆ. ಸೆಕೆಂಡ್ ಫ್ಲೋರಲ್ಲಿ ಇವಾಗ ಇನ್ನೊಂದು ಫ್ಲೋರಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಹಬ್ಬ, ಫೈನಲಿ ಯಾವುದೋ ದೇವಸ್ಥಾನಕ್ಕೆ ಬಂದಷ್ಟು ಖುಷಿ ಆಯ್ತೈತೆ ಗುರು. ಹೆಂಗಿದೆ ನೋಡಿ ಡಾರ್ಲಿಂಗ್ಸ್. 1000 ಟಿಫನ್ ಬಾಕ್ಸ್ ಇದೆ. ನೀನು ಇಲ್ಲೇ ಟಿಫನ್ ಬಾಕ್ಸ್ಗಳು ತೊಗೊಬೋದಿತ್ತಲ್ಲೇ ಅಕ್ಷಯ್. ಓಯ್, ಏನದು? ದೇವ್ರುಗಳ? ವಾವ್ ಡಾರ್ಲಿಂಗ್ಸ್, ನೋಡಿ ದೇವ್ರ ಮೂರ್ತಿಗಳೆಲ್ಲ ಎಷ್ಟು ಸಕ್ಕತ್ತಾಗಿದೆ.
ಇನ್ನು ಆ ಕಡೆ ಸೈಡ್ ಇದೆ ನೋಡಿ ಕೃಷ್ಣ ಎಲ್ಲ. ಎಲ್ಲ ನೋಡ್ಗಳು ಮುಖ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತದೆ. ಓ ಮೈ ಗಾಡ್, ಸಕ್ಕತ್ತಾಗಿದೆ. ಸ್ಟೋನ್ ಅಂತಾನೆ ಗೊತ್ತಾ, ಕಲ್ಲ ಅದು. ಇದು ಬಾಲ್ ವೈಬೇಕು ಹೋಗ್ತಾ ಇಲ್ಲ ಅಲ್ಲ, ನನಗೂ ಕೊಡ್ತಾ ಇಲ್ಲ. ಯಾವುದೋ ಹಾಸ್ಪಿಟಲ್ ಥರ ಅನ್ನಿಸ್ತಾ ಇದೆ. ಹಾಸ್ಪಿಟ್ಲಲ್ಲೇ ಸ್ವಲ್ಪ ಸೌಂಡ್ಸ್ ಇರುತ್ತೆ, ಅಳೋದು, ಖುಷಿ ಪಡೋದು, ಆ ಥರ. ಇಲ್ಲ, ಅದು ಇಲ್ಲ. ಯಾವ ಕಡೆ ಗೊತ್ತಾಗ್ತಾ ಇಲ್ಲ ನನಗೂ. ನಾನು ಯಾವಾಗಲೂ ಬರ್ತೀರಾ, ಇದೇ ಫಸ್ಟ್ ಬರ್ತಾರೋದು ನಾನು, ಯಾವ ಕಡೆ ಅಂತೆ. ಅಲ್ಲ ಮಧ್ಯಾಹ್ನ ಆಗಿದೆ ಎಲ್ಲ, ಇವಾಗ ನಿಧಾನಕ್ಕೆ ಓಪನ್ ಮಾಡ್ತಾರೆ. 12 ಗಂಟೆ ಡಾರ್ಲಿಂಗ್ಸ್. ನೀವು ತೋರಿಸಿ, ಮಾಲ್ ತೋರಿಸೋ ಒಂದ್ಸಲ. 12 ಗಂಟೆ ಇವಳು ನಾನು ಬಿಟ್ರೆ ಇಡೀ ಮಾಲಲ್ಲಿ ಯಾರಿದ್ದಾರೆ? ಅಲ್ಲೊಂದಿಬ್ರು, ಕೆಳಗಡೆ ಒಂದು 5-6 ಜನ ಅಷ್ಟೇ. ಇಡೀ ಮಾಲಲ್ಲೇ ಯಾರೂ ಇಲ್ಲ ಡಾರ್ಲಿಂಗ್ಸ್. ಫೋನಲ್ಲಿ ಚಾರ್ಜ್ ಇಲ್ಲ, ಪವರ್ ಬ್ಯಾಂಕ್ನ ಅಮ್ಮವರು ಬ್ಯಾಗಲ್ಲೇ ಬಿಟ್ಟು ಬಂದಿದ್ದಾರೆ. ತಾನೇ ನನಗೆ ನೆನ್ಪು ಮಾಡ್ಬೇಕಂತೆ ಡಾರ್ಲಿಂಗ್ಸ್. ಇವಾಗ ಏನಾಯ್ತು ಗೊತ್ತಾ? ಏನಾಯ್ತು? ಯಪ್ಪ, ಯಾವುದೋ ಹುಡುಗಿ ಬಂದ್ಬಿಟ್ಟು ಡೈರೆಕ್ಟಾಗಿ ಅಕ್ಷಯ್ ಹತ್ರ ಸಿಗರೇಟ್ ಇದೆಯಾ ಅಂತ ಕೇಳ್ಬಿಡೋದ? ಯಾವುದೋ ಒಂದು ಹುಡುಗಿ ಬಂದು ಡೈರೆಕ್ಟಾಗಿ ನನ್ನ ಹತ್ರ ಸಿಗರೇಟ್ ಇದೆಯಾ, ಸಿಗರೇಟ್ ಅಂತೆ. ಬಟ್ ಸಕ್ಕತ್ತಾಗಿಲ್ಲ ನೋಡೋದಕ್ಕೆ. ಶಿ ವಾಸ್ ಗುಡ್ ಆ್ಯಕ್ಚುಲಿ. ಬಟ್ ಡೈರೆಕ್ಟಾಗಿ ಬಂದು ಸಿಗರೇಟ್ ಕೇಳಿದ್ರೆ ನಾನು ಸಿಗರೇಟ್ ಹೊಡೆಯೋ ಥರ ಕಾಣಿಸ್ತೀನ? ನೋ 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 ನೋ. ಸೊ ಇಲ್ಲ ಅಂದೆ. ಸೊ ಬಾಯ್ಸ್, ಇದರಿಂದ ನೀವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಯಾವಾಗಲೂ ಜೇಬಲ್ಲಿ ಒಂದು ಪ್ಯಾಕ್ ಸಿಗರೇಟ್ನ ಇಟ್ಕೊಂಡು ಓಡಾಡಬೇಕು. ಹೆಂಗೆ ಹೇಳ್ತಾನೆ ನೋಡು, ಆ ಥರ ಹೇಳ್ಕೊಡ್ತಾರೆ ಜನಕ್ಕೆ. ಹೌದು, ಶಿ ವಾಸ್ ಬ್ಯೂಟಿಫುಲ್ ಡಾರ್ಲಿಂಗ್ಸ್. ಇಟ್ಕೊಂಡು ಓಡಾಡಬೇಕು, ಇಟ್ಕೊಂಡು ಓಡಾಡಿ ಡಾರ್ಲಿಂಗ್ಸ್. ನೀವು ಸಿಗರೇಟ್ ಸೇದಿಲ್ಲ ಅಂದ್ರೂ ಒಂದು ಸಿಗರೇಟ್ ಪ್ಯಾಕ್ನ ಇಟ್ಕೊಂಡಿರಿ, ಈ ಥರ ಟೈಮ್ಗೆ ಯೂಸ್ ಆಗುತ್ತೆ. ಇಲ್ಲ ನೋಡಿ, ಮಿಸ್ ಆಯ್ತಾ? ಫೋನು ಸ್ವಿಚ್ ಆಫ್ ಆಗಿ ಪವರ್ ಬ್ಯಾಂಕ್ನ ಇವರು ಪಿ ಜಿಯಲ್ಲೇ ಬಿಟ್ಟು ಬಂದಿದ್ದರಿಂದ ಇವಾಗ ಮತ್ತೆ ನಾವು ಪಿ ಜಿಗೆ ಬಂದು ಪವರ್ ಬ್ಯಾಂಕಲ್ಲಿ ಚಾರ್ಜ್ ಹಾಕಿ ಫೋನ್ನ ಆನ್ ಮಾಡಿ ಮಾತಾಡ್ತಾ ಇದ್ದೀವಿ. ಇವರು ಡ್ರೆಸ್ನ ಚೇಂಜ್ ಮಾಡಿ, ಲುಕ್ನ ಚೇಂಜ್ ಮಾಡಿ ಬರೋದಕ್ಕೆ 1 ಅವರ್ ಮಾಡಿದ್ದಾರೆ. ಥಿಂಗ್ಸ್ ಇಲ್ಲಿ ಇನ್ನೊಂದೇನು ಖುಷಿ ಅಂದರೆ, ನಾವು ರ್ಯಾಪಿಡ್ ಹೆಂಗೆ ಬುಕ್ ಮಾಡಿದ ತಕ್ಷಣ ಎಕ್ಸೆಪ್ಟು. ಈಗ ನೋಡ್ಕೊಳ್ಳಿ, ಇವಾಗ ನೀವೇ ಟೈಮ್ ನೋಡ್ಕೊಳ್ಳಿ. ವಿತಿನ್ 2 ಮಿನಿಟ್ಸ್ ಒಳಗಡೆ ಒಂದು ಬಂದಿಲ್ಲ ನಿಂತ್ಕೋದ. ಅದೇ ನಿಂತೈತಲ್ಲ, ಅದೇನಾ ಅದಲ್ಲ ಸದ್ಯ. ಅಟ್ಲೀಸ್ಟ್ ಏನು 10 ಸೆಕೆಂಡ್ಸಿಗೆ ಬಂದ್ಬಿಟ್ಟು ಅನ್ಕೋಬಿಟ್ಟೆ. ನಾವು 3 ಸಲ ರ್ಯಾಪಿಡೋ ಬುಕ್ ಮಾಡಿದ್ದೀವಿ. 3 ಸಲನೂ ವಿತಿನ್ 3 ಮಿನಿಟ್ಸ್ ಒಳಗಡೆ ರಪ್ಪ ಅಂತ ಬಂದು ನಿಂತ್ಕೊಂಡಿದ್ದಾರೆ. ಎಷ್ಟು ಮಿನಿಟ್ಸ್ ತೋರಿಸ್ತಾ ಇದೆ? 300 ಮೀಟರ್ಸ್ ಇದೆ 1 ಮಿನಿಟಲ್ಲಿ. ನೋಡೋಣ, ಕರೆಕ್ಟಾಗಿ ಬರ್ತಾರೆ. ಟೈಮ್ ನೋಡ್ಕೊಳ್ಳೋಣ. ಇವಾಗ ಬುಕ್ ಮಾಡಿ 29 ಸೆಕೆಂಡ್ಸ್ ಆಗಿದೆ. ಲೆಟ್ಸ್ ಸಿ. ಡಾರ್ಲಿಂಗ್ಸ್, ಆಟೋ ಬಂದಾಯಿತು, ಆಟೋದಲ್ಲಿ ಕೂತಾಯಿತು. ವಿತಿನ್ 3 ಮಿನಿಟ್ಸ್ ರಪ್ಪ ಅಂತ ಬಂದುಬಿಡ್ತಾರೆ. ಇಲ್ಲಿ ಆರ್ಡ್ರಿಗೆ ಕಾಯ್ತಾ ಇರ್ತಾರೆ, ಜನನೇ ಇರಲ್ವಲ್ಲ, ಇನ್ನೆಲ್ಲ ಆರ್ಡರ್ಸ್ ಬೀಳುತ್ತೆ. ಆ್ಯಕ್ಚುಲಿ ಜನ ಇಲ್ಲ ಅನ್ನಿಸ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲಪ್ಪ. ಇದು ನನ್ನ ಫೇವ್ರೆಟ್ ಬ್ರ್ಯಾಂಡು. ಬೆಂಗಳೂರಲ್ಲಿ ಆಫ್ಲೈನ್ ಸ್ಟೋರೇ ಇಲ್ಲ. ಸುಮ್ಮನೆ ಬನ್ನಿ ಕಲೆಕ್ಷನ್ಸ್ ಚೆಕ್ ಮಾಡೋಣ. ಇಷ್ಟ ಆದರೆ ವಿಲ್ ಟೆಕ್. ಆ್ಯಕ್ಚುಲಿ ಆನ್ಲೈನಲ್ಲೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲಿ ಯಾವುದು ಇಷ್ಟ ಆಗ್ತಾಯಿಲ್ಲ. ನೋ ಟಿ ಶರ್ಟ್ಸ್ ಇಷ್ಟ ಆಗುತ್ತಾರೆ, ಯಾವುದು ಅನ್ನಿಸ್ತಾ ಅಲ್ವೇ? ಇಲ್ಲಿ ಅಷ್ಟೊಂದು ಕಲೆಕ್ಷನ್ಸೇ ಇಲ್ಲ ಅನ್ನಿಸ್ತಿದೆ ನೋಡಿ. ಇಲ್ಲಿ ಅಷ್ಟು ಕಲೆಕ್ಷನ್ಸೇ ಇಲ್ಲ ಡಾರ್ಲಿಂಗ್ಸ್, ಆನ್ಲೈನಲ್ಲಿ ಇರೋಷ್ಟು. ಬಟ್ ಆಫ್ಲೈನಲ್ಲಿ ಸ್ಟೋರ್ ಎಲ್ಲೂ ಸಿಗೋಲ್ಲ ಬೆಂಗಳೂರಲ್ಲಿ. ಬಟ್ ಆನ್ಲೈನಲ್ಲಿ ಥರ ಕಲೆಕ್ಷನ್ಸ್ ಇಲ್ಲ. ನಾಟ್ ಲೈಕಿಂಗ್ ಇಟ್. ನಿನ್ನೆ ಎಷ್ಟು ಶಾಪಿಂಗ್ ಮಾಡಿದ್ದಾಳೆ, ಇವತ್ತು ಕೂಡ ಸ್ಲಿಪ್ಪರ್ಸ್ ತೊಗೊತಾ ಇದ್ದಾಳೆ. ಹಿಂಗೇನು ಅನ್ಸಲ್ವೇನೆ? ಎಷ್ಟೇ ಶಾಪಿಂಗ್ ಮಾಡ್ತೀಯಾ? ಇನ್ ಪ್ಯಾಕೇಜ್ 15 lakhs. ನೋಡಿ ಡಾರ್ಲಿಂಗ್ಸ್, ರಿಚ್ ಕಿಡ್ಡು ಎಲ್ಲ ಕಡೆ ತೊಗೊತಾ ಇದ್ದಾಳೆ. ಅವ್ಳಿಗೆ ಏನೇನು ಬೇಕು ಅದನ್ನೆಲ್ಲನೂ ಇಲ್ಲೂ ತೊಗೊಂಡಿದ್ದಾಳೆ. ನಾವಿವಾಗ ಎಲ್ಲಿರಬೇಕು ಅಲ್ಲಿ ಕರೆಕ್ಟಾಗಿರಲಿ. ನನ್ನ ಪ್ರಕಾರ ಅಲ್ಲ, ಇವಳ ಪ್ರಕಾರ. ಡಾಮಿನೋಸ್ ತಿನ್ನೋದಕ್ಕೆ ಹುಟ್ಟಿರೋಳು, ತಿನ್ನೋದಕ್ಕೆ ಬಂದಿದ್ದಾಳೆ. ಆ್ಯಕ್ಚುಲಿ ಇವಾಗ ಜನ ತುಂಬ ಇದ್ದಾರೆ ನೋಡಿ. ತಿನ್ನೋದಕ್ಕೆ ಮಾತ್ರ ಇಲ್ಲಿ ಸರಿಗಿದ್ದಾರೆ ಜನ. ಎಲ್ಲ ಇವ್ರ ಥರದವ್ರು ಅನಿಸುತ್ತೆ ನೋಡಿ, ಎಷ್ಟು ಜನ ಇದ್ದಾರೆ ಓನ್ಲಿ ತಿನ್ನೋದಕ್ಕೆ. ಬೇರೆ ಕಡೆ ಎಲ್ಲಿ ಏನೇ ಹುಡುಕ್ತಾ ಇದೆ ಅವಾಗಿಂದ. ಅದಕ್ಕೋ ಬಂದ್ಬಿಟ್ಟು ಯಾವುದು ವೆಜ್ ಇಲ್ಲ, ಎಲ್ಲ ನಾನ್ ವೆಜ್ಜು, ಮಟನ್ನು, ಅದು ಇದು ಅಂತ ಇದ್ದಾರೆ. ಸರಿ, ಮೆಕ್ಡೊನಾಲ್ಡ್ಸ್ ಇದೆ ನೋಡಲ್ಲಿ.
ಟ್ಯಾಕೋ ಬೆಲ್ ಕೂಡ ಇದೆ. ವೆಜ್ ಎಲ್ಲೂ ಸಿಗ್ತಾಯಿಲ್ಲ. ಜನ ನೋಡಿ, ಅಯ್ಯೋ ಯಪ್ಪ, ಬರೀ ತಿನ್ನೋದ ಕಡೆನೇ ಜಾಸ್ತಿ ಜನ ಇದ್ದಾರೆ. ಇವಾಗ ಬರ್ಗರ್ ಕಿಂಗಿಗೆ ಬಂದು ವೆಜ್ ಹುಡುಕ್ತಾ ಇದ್ವಿ. ಹಿಂದೆ ನೋಡಿ ಎಲ್ಲ ಹೈದ್ರಾಬಾದಿ ಬಿರಿಯಾನಿ. ನೀನಂಗೆ ನೋಡಬಾರ್ದು ಮಗು, ನೋಡಿದೆ ಅಷ್ಟೇ ಅಂತ. ಸೆಲ್ಫ್ ಆರ್ಡ್ರಲ್ಲಿ ನೋಡಿ ಒಂದು ಫ್ರೀ ಇಲ್ಲ. ಇವ್ರುಗಳೆಲ್ಲ ಯಾವ ರೇಂಜಿಗೆ ತಿಂದವ್ರೆ ಅಂದರೆ ಯಾವ ಅಂಗಡಿಲೂ ಏನೂ ಇಲ್ಲ ಡಾರ್ಲಿಂಗ್ಸ್. ಪಾನಿಪುರಿ ತಿನ್ನೋದಕ್ಕೆ ಬಂದಿದ್ದೀವಿ ನೋಡಿ. ಎಷ್ಟು ಜನ ಹೆಂಗೆ ತಿಂದು ಬಿಸಾಕ್ತಾ ಇದ್ದಾರೆ ಅಂದರೆ ಇವಾಗ ನನಗೆ ಕ್ಯೂರಿಯಾಸಿಟಿ ಆಗ್ತಾಯಿದೆ ಅದು ಏನು ತಿಂತೀವಿ ಅಂತ. ಸೀರಿಯಸ್ ಆಗಿ ಎಲ್ಲ ಖಾಲಿಯಾಗಿದೆ. ಕೇಳೋ ಕಡೆ ಒಂದೊಂದು ಬೇಕು, ಒಂದೊಂದು ಕಡೆ ರಶ್ ಇದೆ. ಅದೇನು ತಿನ್ಬೋದು ನಾವು ನೋಡಿ. ಕೊನೆಗೂ ಮೆಕ್ಡಾನಲ್ಸಿಗೆ ಬಂದು ಆರ್ಡ್ರ್ ಮಾಡೇ ಬಿಟ್ರಿ. ಈಗ ತಿನ್ನಬೇಕು ಡಾರ್ಲಿಂಗ್ಸ್ ಬೇಗ. ಡಾರ್ಲಿಂಗ್ಸ್ ಆರ್ಡರ್ ನಂಬರ್ ಬಂದು 221. ಅಷ್ಟೊಂದು ಜನ ತಿಂತವ್ರೆ. ಅಯ್ಯಪ್ಪ, ಹೊಟ್ಟೆ ಬೇರೆ ಹಸಿತಾ ಇದೆ. ಎಷ್ಟೊತ್ತು ಕರೀತಾರೆ ಗೊತ್ತಿಲ್ಲ. ಆರ್ಡರ್ ನಂಬರ್ ಅಟ್ಲೀಸ್ಟ್ ಎಲ್ಲಿ ಡಿಸ್ಪ್ಲೇ ಆಗಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಡಿಸ್ಪ್ಲೇ ಆಗಿದೆ ಪ್ಲೀಸ್ ನಾವು ಪ್ರಿಪೇರ್. ಆರ್ಡರ್ ಸ್ಟೇಟಸ್ ನೋಡಿ ಡಾರ್ಲಿಂಗ್ಸ್, ಇನ್ನೂ ಪ್ರಿಪೇರಿಂಗೂ ಬಂದಿಲ್ಲ ನಮ್ಮದು 221. ಓಹೋ, ಅರ್ಧ ದಿನ ಇಲ್ಲೇ ಹೋಗುತ್ತೆ ಫಿಕ್ಸ್. ಡಾರ್ಲಿಂಗ್ಸ್ ಜಸ್ಟ್ ಮೆಕ್ಡಾನಲ್ಸಲ್ಲಿ ಆರ್ಡ್ರ್ ಮಾಡಿ ಬಂದು ಕೂತಿದ್ವಿ. ನೋಡ್ಬೋದು ನೀವು ಎಷ್ಟು ಜನ ಅಂತ. ಎಲ್ಲ ಕಡೆ ಜನ. ಇಡೀ ಮಾಲಲ್ಲಿ ತಿನ್ನೋ ಹತ್ರ ಮಾತ್ರ ಎಷ್ಟು ಜನ, ನಿಜವಾಗ್ಲೂ ಏನಂತೀರಾ? ಹೊಟ್ಟೆ ಬೇರೆ ಹಸಿತಾ ಇದೆ ಡಾರ್ಲಿಂಗ್ಸ್. ಎಷ್ಟೊತ್ತೋ ಕೊಡ್ತಾರೋ ಗೊತ್ತಿಲ್ಲ. ನಮ್ಮ ಆರ್ಡರ್ ನಂಬರ್ ಬಂದು 221. ಇನ್ನದು ಪ್ರಿಪೇರ್ಗೆ ಸ್ಟಾರ್ಟ್ ಆಗಿಲ್ಲ. ಅಯ್ಯೋ ದೇವರ. ಒಂದು ಅರ್ಥ ಆಗಿದೆ ಏನಂದರೆ ಹೈದ್ರಾಬಾದ್ ಪೀಪಲ್ಸ್ ಲವ್ಸ್ ಫುಡ್. ಅರ್ಥ ಆಯ್ತು ನಮಗೆ. 21. ಹಾಂ ಇದನ್ನು ಮಾತ್ರ ವೀಡಿಯೋ ಮಾಡ್ಕೊತಾಳು ಚೆನ್ನಾಗಿ. ಐಸ್ ಕ್ರೀಮ್ ಯಾರ್ದು? ನಿಂದೆ ಬೇಡವಾ ನಿಂಗೆ? ಹೇಳ್ದಲ್ಲ, ಏನೋ ಯೋಚನೆ ಮಾಡ್ತಾಯಿದ್ದೆ. ನಿಜ ಹೋಗ್ಲೆ. ಲಿಂಕ್ಸ್ ನೋಡಿ, ಬರ್ಗರ್ ಬುಕ್ ಮಾಡಿದ್ದೀವಿ. ಬರ್ಗರಲ್ಲಿ ಏನೂ ಇಲ್ಲ. ಇಷ್ಟು ಮೈನಸ್ ಐತೆ, ಅಲ್ಲೂ ಏನೂ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ದೆರ್ ಇಸ್ ನಥಿಂಗ್ ಹಿಯರ್. ಸಿ ಕರೀಲಿ ಅವರು. ಲಿಂಕ್ಸ್ ಹೋಗಿ ಕೇಳಿದ್ದಕ್ಕೆ ಸ್ವಲ್ಪ ಮಯೋನೀಸು ಮತ್ತು ಇದನ್ನು ಹಾಕಿ ಕಳಿಸಿದ್ದಾರೆ. ಇಲ್ಲ ಅಂದಿದ್ರೆ ದನ ತಿನ್ನಂಗೆ ಇದನ್ನೇ ಯಾಕೆ ಕಳಿಸಿದ್ದಾರೆ? ಅಷ್ಟು ಜನ ಇದ್ದಾರೆ ಪಾಪ, ಅವರು ಏನು ಮಾಡ್ತಾರೆ? ಒಂಚೂರು ಇಷ್ಟು ಚೆನ್ನಾಗಿದೆ. ನಮ್ಮ ಐಸ್ ಕ್ರೀಮೇ ಚೆನ್ನಾಗಿದೆ. ಯಾಕೆ ಈ ಕಡೆ ಕಚ್ಚಿ ಎಂಜಾಯ್ ಮಾಡಿದ್ಯಾ? ಮತ್ತೆ ಇನ್ಯಾರು? ಇನ್ನು ತಿಂತಾವಳು ನೋಡಿ ಡಾರ್ಲಿಂಗ್ಸ್. ಇನ್ನು ಎಲ್ಲ ತಿನ್ನಮ್ಮ, ತಿನ್ನಿ ಆರಾಮಾಗಿ ತಿನ್ನಿ. ತಿನ್ನೋದಕ್ಕೆ ಅಂತ ತಾನೇ ನೀನಿರೋದು. ತಿನ್ನು. ಬಿಡೋದು ನಂದು. ಊಟ ಆಯಿತು, ಚೆನ್ನಾಗಿರಲಿಲ್ಲ. ಬಟ್ ಹೊಟ್ಟೆ ಅಂತೂ ತುಂಬ ಹೋಗ್ಬಿಟ್ಟಿದೆ. ಆ ಜ್ಯೂಸು, ಫ್ರೈಸು, ನಾಳು ಮುಳು ಎಲ್ಲದಕ್ಕೂ. ಅವಾಗ ಆಚೆ ಹೋಗಿ ಇವಳನ್ನ PGಗೆ ಎತ್ತಾಕಿ ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಎಲ್ಲೇ ಇದ್ದರು ಡಾರ್ಲಿಂಗ್ಸ್, ಎಲ್ಲೇ ತಿಂದರು, ಎಲ್ಲೇ ಎಷ್ಟೇ ದಿನ ಇದ್ದರು, ನಮ್ಮೂರು ಕಂಫರ್ಟ್ ನಮ್ಮದು. ನಮ್ಮೂರು ಥರ ನಮಗೆ ಅನಿಸಲ್ಲ. ಒಂದು ದಿನಕ್ಕೆ ಚೆನ್ನಾಗಿ ಅನಿಸುತ್ತೆ, 2 ದಿನಕ್ಕೆ ಚೆನ್ನಾಗಿ ಅನಿಸುತ್ತೆ. ಬಟ್ ನಮ್ಮೂರು ಫೀಲಿಂಗ್ ಬರಲ್ಲ. ನಮ್ಮೂರು ಇದು ಅನ್ನೋ ಥರ. ಅದಕ್ಕೆ ನಾನಂತೂ ಬೇಗ ಬೆಂಗಳೂರಿಗೆ ಬಂದುಬಿಡ್ತೀನಿ. ಇವಳಿಗೆ ಹೋಗಿ PGಗೆ ಎತ್ತಾಕಿ ಬಸ್ ಹತ್ಬಿಡೋಣ ಅಷ್ಟೇ. ಕುಡಿಬೇಕು. ಫುಡ್ ಕೋರ್ಟಲ್ಲಿ ತಿಂದಿದ್ದು ಸಾಕಾಗಿಲ್ಲ ಅಂತ ಆಚೆನೂ ಒಂದು ಎಕ್ಸ್ಟ್ರಾ ಲಾರ್ಜ್ ಕೋಕ್ ಎತ್ಕೊಬಂದಿದ್ದಾಳೆ. ಇದೇನು ಸುಳ್ಳು ಹೇಳೋದ್ನಾ? ಎಕ್ಸ್ಟ್ರಾ ಲಾರ್ಜ್ ಕೋಕ್ನ ಮತ್ತೆ ತೊಗೊಬಂದಿದ್ದಾಳೆ ಹೋಗ್ತಾ ಕುಡ್ಕೊಂಡು ಹೋಗೋಕ್ಕೆ. ಅಂದರೆ ಹೊಟ್ಟೆ ಖಾಲಿ ಇರಬಾರ್ದು ಅವಳಿಗೆ, ಅಲ್ವೇನೆ? ಹೌದು, ನಿಜ. ಡಾರ್ಲಿಂಗ್ಸ್, ಇವಾಗ ಬೆಂಗಳೂರಿಗೆ ಬಸ್ಸು 9 ಗಂಟೆಗಿದೆ. ಸೊ ಇವಾಗ ಆಟೋ ಬುಕ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಲೂಲು ಮಾಲ್ ಅಬ್ಸೆಷನ್ ಮೂವಿಗೆ. ಸೊ ಮೂವಿ ಮುಗಿಯೋ ಟೈಮಿಗೆ ಎಕ್ಸಾಕ್ಟಾಗಿ ನಾವು ಬೆಂಗಳೂರಿಗೆ ಹೊರಡ್ಬೋದು. ನಾನು ಬೆಂಗಳೂರಿಗೆ ಹೊರಡ್ಬೋದು ಮೂವಿ ಮುಗಿಸ್ಕೊಂಡು ಬಂದು. ಓಕೆ ಡಾರ್ಲಿಂಗ್, ಸಿಗ್ತೀನಿ ನಾಳೆ ಬ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ ಬಾಬಾ, ಸಿ ಯು, ಲವ್ ಯು.